ಸ್ವಾಮೀಜಿ ಮಕ್ಕ ಹೆಂಗತ್ತಾರ ನೋಡೋಣ ಜನರಿಗೆ ನೋಡ್ತಿರ್ತೀವಿ ತೋರಿಸ್ರಿ ಅಂತ ಸ್ವಾಮೀಜಿ ಮಕ್ಕ ಹೆಂಗ ತೋರಿಸ್ರಿ ಹೆಂಗೆ ತಂದ್ರೆ ನೋಡ್ತಿದ್ದಾವ ಹೆಂಗೆ ಗಡ್ಡೆ ಸಪೋರ್ಟ್ ಮಾಡ್ತಾರೆ. ಈ ಹೆಣ್ಣುಮಕ್ಕಳು ವೇಷವಾಟಿಕೆ ಅವಳು ಇತಿಹಾಸ ಕಾಂಟ್ಯಾಕ್ಟ್ ಮಾಡಿಕೊಂಡು ರೌಡಿಜಮ್ ಮಾಡಿ ಇದು ಮಾಡ್ತಾಳೆ ಅಂತ ಹೇಳಿದ್ರೆ ಸಿದ್ದಾಪುರದ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲ. ಮತ್ತೆ ನಗರ ಬೆಳವಣಿಗೆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಆಗಿದೆ. ಮನೆ ಮಾಡ್ತಾರೆ ಹೆಣ್ಮಕ್ಳಿಗೆ ನೀವು ಈಗ ನಮ್ಮ ಹೊರಗು ಊರು ಪರವಾಗಿ ನಾವು ಇಷ್ಟೇ ಸರ್ ನಮ್ಮ ಬೇಡಿಕೆ ಇರೋದು ಇಷ್ಟೇ. ಈ ಪ್ರಕರಣದಲ್ಲಿ ನಾವು ಎಲ್ಲ ಕಡೆಯೂ ಗೌರ್ಮೆಂಟ್ ಫಂಕ್ಷನ್ಸ್ ತಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲರೂ ಅವರು ಹೋಸ್ಟೆಲ್ ಆಡಳಿತ ಇಲ್ಲ. ಅದೊಂದು. ಎರಡನೇದು ಪ್ರತಿಯೊಂದು ಯಾರ್ಯಾರಿದ್ರು ಅವರೆಲ್ಲ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ತೀವಿ ಅದಕ್ಕೆ ಸಾಕ್ಷಿಯಾಗಿ. ಅದಕ್ಕೆ ನಮ್ಗೆ ಸಹಕಾರ ಬೇಕು. ಅದರಲ್ಲಿ ನಾವು ಇದ್ರ ಪ್ರಕಾರನೇ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿ ಅದಾದಮೇಲೆ ನ್ಯಾಯಾಲಯ ಕೂಡ ಸ್ಟೇಟ್ಮೆಂಟ್ ನಾವು ರೆಕಾರ್ಡ್ ಮಾಡಿಸ್ತೀವಿ. ಅದು ಪೊಲೀಸ್ ಇಲ್ದಿರ ನ್ಯಾಯಾಲಯ ಕೂಡ ಆಗುತ್ತೆ. ಅದು ಒಂದು ಮಾಡ್ತೀವಿ. ಅದರ ಜೊತೆಗೆ ಗುರುತು ಇದು ಕೂಡ ಮಾಡಿಸ್ತೀವಿ. ಅದರಲ್ಲಿ ಯಾರ್ಯಾರು ನೋಡಿದ್ರು ಅವತ್ತಿನ ದಿವಸ ಅವ್ರನ್ನೆಲ್ಲ ಕರ್ಕೊಂಡು ಅವ್ರನ್ನ ಗುರುತಿಸ್ಬೇಕು. ಅದೊಂದು ನಿಯಮ ಪ್ರಕಾರ ಅದು ಮಾಡ್ತೀವಿ. ಇದಿಷ್ಟ ಆದಮೇಲೆ ಅವ್ರಿಗೆ ಯಾವುದೇ ಬೈಲ್ ಅಪ್ಲಿಕೇಶನ್ ಕೂಡ ನಾವು ಅದಕ್ಕೆ ಸ್ಟ್ರಾಂಗ್ ಅಬ್ಜೆಕ್ಷನ್ ಮಾಡ್ತೀವಿ. ಅವ್ರಿಗೆ ಬೈಲ್ ಬರ್ದಿರಂಗೆ ಇದು ಖುದ್ದಾಗಿ ನಾವು SP ಆಫೀಸಿಂದ ಕೂಡ ಇದರಿಂದನೂ ನಾವು ಇದು ಮಾಡ್ತೀವಿ. ಮನೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಇನ್ನು 2 ಮಕ್ಕಳು ಹಿಡ್ಕೊಂಡು ಅವ್ರು ಹೆಂಗೆ ಕೇಸ್ ನಡೆಸ್ತಾಳೆ, ಅವಳು ಒಬ್ಳು ಮಕ್ಕಳು ಸಾಕ್ತಾಳ, ಇನ್ನು ಅವ್ರು ನೇಪ್ಸಕ್ಕೆ ಅವ್ರ ತಂದೆ ತಾಯಿ ಇರ್ಬಿಡಬೇಕು. ಇಲ್ಲ ಅದಕ್ಕೆ ನಾವು ಇದರಲ್ಲೆಲ್ಲ ಗೌರ್ಮೆಂಟ್ ಬರ್ತಾ ಇದ್ದಾನಲ್ಲ ಅವನ್ನ ಹೋಗ್ಲಿಕ್ಕೆ ಬಿಡ್ರಿ. ಜನಿವಾರ ಕೀಳದಲ್ಲ ಚಡ್ಡಿ ಕಳ್ದು ಹೇಳಿ ನಾವು ಮಾಡ್ತೀವಿ ಅಂತ ನಾವು ಅಲ್ಲಿಂದ ನಮಗೆ ಪ್ರಕರಣ ತನಿಖೆ ಮಾಡ್ತಾರೆ ಏನಂತ ಕೂಗ್ಕೊಟ್ಟು ಅದು ಹೇಳಿ CID ಇವತ್ತು ಬಂದರೆ ಏನಂತ ಕೂಗ್ಕೊಟ್ಟು ಅಪರಾಧಿಗಳನ್ನ ಸರ್ ಯಾವುದೇ ಪಂಚನಾಮ ಮಾಡಿ ಆ ತಕ್ಷಣ ಬಳಸಿರುವಂಥ ಕಾರನ್ನ ಯಾವುದೇ ಪಂಚನಾಮ ಮಾಡಿ ಅದನ್ನು ಮಾಡುತ್ತೆ.